ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ವಿದುರ ನೀತಿ ಮೊದಲನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಬುದ್ಧಿಯನ್ನು ಹರಿಬಿಡಬಾರ್ದು, ಅಂದರೆ ಇಂದ್ರಿಯಗಳು ಹೇಳ್ದಾಗೆ ಕೇಳಬಾರ್ದು. ಅದು ಹೇಗಿರುತ್ತೆ ಅಂತಂದರೆ, ಈಗ ಒಂದು ವಾಟರ್ ಬ್ಯಾಗ್ಗೆ ಒಂದು ಸಣ್ಣ ರಂಧ್ರ ಬಿಟ್ಬಿಟ್ರೆ ಅದರೊಳಗಡೆ ಇರುವಂಥ ನೀರೆಲ್ಲ ಹೇಗೆ ಹೊರಗಡೆ ಬಂದ್ಬಿಡುತ್ತೋ ಹಾಗೆ ನಾವೇನಾದರೂ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ, ಒಂದು ಇಂದ್ರಿಯವನ್ನೇನಾದರೂ ಲೂಸ್ ಬಿಟ್ವಿ, ಅದು ಹೇಳ್ದಂಗೆ ನಾವು ಕೇಳಿದ್ವಿ ಅಂತಂದರೆ ಅವನ ಬುದ್ಧಿ ಹೊರಗಡೆ ಬಂದ್ಬಿಡುತ್ತೆ, ಅಂದರೆ ಅದ್ರ ಕಡೆನೇ ಹೊರಟೋಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಯಾರು ಉನ್ನತಿಯನ್ನು ಬಯಸ್ತಾರೋ, ಅಂದರೆ ನನ್ನ ಜೀವನದಲ್ಲಿ ನಾನು ಮುಂದುವರಿಬೇಕು ಅಂತ ಯಾರು ಇಷ್ಟಪಡ್ತಾರೋ ಅಂಥವನು ನಿದ್ರೆ, ತೂಕಡಿಕೆ, ಭಯ, ಕೋಪ, ಆಲಸ್ಯ ಮತ್ತು ದೀರ್ಘಸೂತ್ರತೆ ಅಂದರೆ ಏನು? ಬೇಗ ಆಗುವಂಥ ಕೆಲಸಕ್ಕೆ ಬೇಕಾದಷ್ಟು ಸಮಯವನ್ನು ತಗೊಳ್ಳುವಂಥ ಅಭ್ಯಾಸ. ಅದು ಒಂದು 5 ನಿಮಿಷದಲ್ಲಿ ಆಗುವಂಥ ಕೆಲಸ ನಿಧಾನಕ್ಕೆ ಅರ್ಧ ಗಂಟೆ ಮಾಡುವಂಥದ್ದು. ಇದು ಈ ಎಲ್ಲವನ್ನ, ಅಂದರೆ ಈ 6 ಹೇಗೆ ಬಿಡಬೇಕು ಅಂತಂದರೆ, ಹೇಗೆ ಒಬ್ಬ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ತೂತಾಗಿರುವಂತಹ ದೋಣಿಯನ್ನು ಪರಿತ್ಯಾಗ ಮಾಡ್ತಾನೋ ಹಾಗೆ ಬಿಡಬೇಕು. ಈಗ ತೂತಾಗಿರೋ ದೋಣಿಯಲ್ಲೇ ಅವನು ಕೂತಿದ್ರೆ ಅವನು ಸಾವು ನಿಶ್ಚಿತ ಅಲ್ವಾ? ಅಟ್ಲೀಸ್ಟ್ ಆ ದೋಣಿಯಿಂದ ಹೊರಗಡೆ ಹಾರಿ ಈಜಿನೋ ಅಥವಾ ಬೇರೆ ಇನ್ನೇನಾದ್ರೂ ಆಸರೆಯನ್ನು ತಗೊಂಡು ಅವನು ಅಲ್ಲಿಂದ ಪಾರಾಗಬೇಕು. ಅದು ಬಿಟ್ಬಿಟ್ಟು ತೂತಾಗಿರುವ ದೋಣಿಯಲ್ಲಿ ನಾನು ಹೇಗೋ ಹೋಗಿ ಸೇರ್ಬಿಡ್ತೀನಿ ಅಂತಂದರೆ ಅದಾಗುತ್ತಾ? ಇಲ್ಲ. ಅಂದರೆ ಒಬ್ಬ ಡೇಂಜರಲ್ಲಿದ್ದಾಗ, ಅಂದರೆ ದೋಣಿ ಮುಳುಗುವಂಥ ಒಂದು ಸ್ಟೇಜಲ್ಲಿರುತ್ತೆ ತೂತಾಗ್ಬಿಟ್ಟು, ಆವಾಗ ಅವನು ಹೇಗೆ ದೋಣಿಯನ್ನು ತ್ಯಾಗ ಮಾಡ್ತಾನೋ ಹಾಗೆ ಅವನು ಇದನ್ನೆಲ್ಲ ತ್ಯಾಗ ಮಾಡಬೇಕು. ಮನುಷ್ಯ ಯಾವತ್ತೂ ಸತ್ಯ, ದಾನ, ಕರ್ಮಣ್ಯತೆ, ಅನಸೂಯ ಅಂದರೆ ಬೇರೆಯವರ ಗುಣಗಳಲ್ಲಿ ದೋಷಗಳನ್ನು ತೋರಿಸುವಂಥದ್ದು, ಅವ್ರು ಹಾಗೆ ಅವ್ರು ಹೀಗೆ ಅಂತೆಲ್ಲ ಮಾತಾಡ್ತೀವಲ್ವ, ಅದನ್ನು ಅನಸೂಯ ಅಂತಾರೆ. ಅಂದರೆ ಬೇರೆಯವರ ಗುಣಗಳಲ್ಲಿ ದೋಷಗಳನ್ನು ಕಂಡು ಹಿಡಿದು ತೋರಿಸುವಂಥದ್ದು ಇದು. ಮತ್ತು ಕ್ಷಮೆ ಮತ್ತು ಧೈರ್ಯ, ಈ 6 ಗುಣಗಳ ತ್ಯಾಗವನ್ನು ಮಾಡಬಾರ್ದು. ಅಂದರೆ ಏನು? ಯಾವತ್ತೂ ಸತ್ಯದ ಹಾದಿಯನ್ನೇ ಇಡಬೇಕು, ಸತ್ಯವನ್ನು ಬಿಡಬಾರ್ದು, ದಾನವನ್ನು ಬಿಡಬಾರ್ದು. ಆಮೇಲೆ ಕರ್ಮಣತ್ವ ಅಂದರೆ ನಾವು ಕೆಲಸ ಮಾಡುವಂಥದ್ದು, ಅದು ಬಿಡಬಾರ್ದು. ಮತ್ತು ಬೇರೆಯವರ ಗುಣಗಳಲ್ಲಿ ದೋಷಗಳನ್ನು ಕಂಡು ಹಿಡಿದೇ ಇರೋದು ಅದು. ಮತ್ತು ಕ್ಷಮೆ, ಧೈರ್ಯ, ಇದನ್ನೆಲ್ಲ ನಾವು ಇಟ್ಕೊಂಡಿರ್ಬೇಕು ಯಾವಾಗಲೂ ಕೂಡ. ಹಣದ ಸಂಪಾದನೆ, ಆಮೇಲೆ ನಿತ್ಯ ನಿರೋಗಿಯಾಗಿರುವುದು, ಅಂದರೆ ಯಾವುದೇ ರೋಗ ಇಲ್ಲದೆ ಆರೋಗ್ಯವಾಗಿರೋದು, ಸ್ತ್ರೀಯರ ಅನುಕೂಲ ಮತ್ತು ಪ್ರಿಯವಾದಿನಿಯಾಗಿರುವುದು, ಅಂದರೆ ಸ್ತ್ರೀಯರಿಗೆ ಅನುಕೂಲವಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗಿರೋದು, ಮತ್ತು ಅವರಿಗೆ ಸಂತೋಷ ಕೊಡುವ ಹಾಗಿರೋದು, ಮತ್ತು ಮಗನ ಆಜ್ಞೆಯ ಒಳಗಡೆ ಇರೋದು, ಮಗ ಹೇಗೆ ಹೇಳ್ತಾನೋ ಹಾಗೆ ಕೇಳೋದು, ಮತ್ತು ಹಣವನ್ನು ಸಂಪಾದಿಸುವ ವಿದ್ಯೆಯ ಜ್ಞಾನ. ಈ 6 ಮಾತುಗಳು, ಅಂದರೆ ಈಗ ಏನೇನು ಹೇಳಿದ್ನೋ ಅದೆಲ್ಲವೂ ಕೂಡ ಈ ಮನುಷ್ಯ ಲೋಕದಲ್ಲಿ ಸುಖದಾಯಕವಾಗಿರುತ್ತೆ. ಯಾವ್ದು ಸುಖದಾಯಕವಾಗಿರುತ್ತೆ? ಹಣ ಸಂಪಾದನೆ ಮಾಡಿದ್ರೆ ನಾವು ಸುಖವಾಗಿರ್ತೀವಿ, ಆಮೇಲೆ ಆರೋಗ್ಯವಾಗಿದ್ದರೆ ನಾವು ಸುಖವಾಗಿರ್ತೀವಿ, ಮತ್ತು ಹೆಂಗಸರಿಗೆ ಅನುಕೂಲವಾಗಿ ಮತ್ತು ಅವರಿಗೆ ಇಷ್ಟ ಆಗೋ ರೀತಿ ನಾವಿದ್ದಾಗ ಅದು ಕೂಡ ನಾವು ಸಂತೋಷವಾಗಿರೋದಕ್ಕಾಗುತ್ತೆ. ಮತ್ತು ಮಗ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಆಗಲೂ ನಾವು ಸಂತೋಷವಾಗಿರ್ಬೋದು. ಮತ್ತು ಹಣವನ್ನು ಸಂಪಾದಿಸುವ ಜ್ಞಾನವನ್ನು ನಾವು ತಿಳ್ಕೊಂಡಿರಬೇಕು, ಅಂದರೆ ಓದು ಬರಹ ಗೊತ್ತಿರಬೇಕು ಅಂತಂದ್ಬಿಟ್ಟು. ಅಂದರೆ ಯಾವುದೋ ಹಣವನ್ನು ಸಂಪಾದನೆ ಮಾಡೋಕ್ಕಿದೆಯೋ ವಿದ್ಯೆ, ಆ ಒಂದು ವಿದ್ಯೆಯ ಜ್ಞಾನ ಇರಬೇಕು. ಈ 6 ನಮಗೆ ಈ ಮನುಷ್ಯ ಲೋಕದಲ್ಲಿ ಸುಖವಾಗಿ ಇಡುತ್ತೆ. ಮನಸ್ಸಿನಲ್ಲಿ ನಿತ್ಯವಾಗಿ ಇರುವಂತಹ 6 ಶತ್ರುಗಳು ಯಾವುದು ಅಂತಂದರೆ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಶತ್ರುಗಳು. ಅವರೆಲ್ಲ ಯಾರು ನಮಗೆ ಗೊತ್ತಿಲ್ಲ ನೋಡಿ. ಈಗ ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ, ಇದನ್ನೆಲ್ಲ ಯಾರು ವಶ ಮಾಡ್ಕೊಂಡಿರ್ತಾನೋ, ಅಂದರೆ ಈ ರಾಕ್ಷಸರು ನಮ್ಮ ಒಳಗಡೆ ಇರುವಂಥ ಶತ್ರು ಅನ್ಬೋದು, ರಾಕ್ಷಸರು ಅನ್ಬೋದು, ಯಾವಾಗ ಬೇಕಾದರೂ ನಮ್ಮ ಮೇಲೆ ಹಾವಿ ಆಗಿಬಿಡ್ತಾರೆ. ಅದರಿಂದ ಮಾಡಬಾರದನ್ನೆಲ್ಲ ಮಾಡಿಬಿಡ್ತಾನೆ ಮನುಷ್ಯ. ಅದಕ್ಕೆ ಇದನ್ನೆಲ್ಲ ಅವನು ವಶ ಮಾಡಿಕೊಂಡಿರಬೇಕು. ಅಂತಹ ಜಿತೇಂದ್ರಿಯನಾದಂತಹ ಮನುಷ್ಯ ಇದನ್ನಲ್ಲ, ಅವನು ಪಾಪಗಳಿಂದ ಲಿಪ್ತನಾಗಿರೋದಿಲ್ಲ, ಅವನಿಗೆ ಪಾಪ ಅನ್ನೋದೇ ಬರೋದಿಲ್ಲ. ಅಂದಮೇಲೆ ಅವನಿಂದ ಉತ್ಪತ್ತಿಯಾಗುವಂಥ ಅನರ್ಥಗಳ ಮಾತು ನಾವು ಹೇಳೋದಕ್ಕೆ ಏನಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಅವನಲ್ಲಿ ರಾಕ್ಷಸತ್ವ ಗುಣಗಳೇ ಇಲ್ಲ ಅಥವಾ ಶತ್ರುಗಳೇ ಇಲ್ಲ ಅಂತಂದಮೇಲೆ ಅವನನ್ನು ಯಾರೇನು ಮಾಡೋಕ್ಕಾಗಲ್ಲ. ಅವನು ಪಾಪಗಳಿಂದ ಲಿಪ್ತನಾಗಿರ್ತಾನೆ, ಅಂದರೆ ಅವನಿಗೆ ಪಾಪಗಳೇ ಇರೋದಿಲ್ಲ ಅಂತಂದಮೇಲೆ ಅವನಿಂದ ಅನರ್ಥಗಳಾಗೋದಕ್ಕೆ ಸಾಧ್ಯನೇ ಇಲ್ಲ.
ಈಗ ತಿಳಿಸಿರುವಂಥ 6 ರೀತಿಯ ಮನುಷ್ಯರು ಆ ರೀತಿಯ ಜನರಿಂದ ತಮ್ಮ ಜೀವನವನ್ನು ನಡೆಸ್ತಾರೆ. 7ರ ಉಪಲಬ್ಧಿ ಆಗೋದಿಲ್ಲ ಅಂತಂದರೆ ಏನು, 6 ಜನ ಇರೋದು 7 ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಅದು 6 ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಕಳ್ಳನು ಅಸಾವಧಾನ ಪುರುಷನಿಂದ, ಅಂದರೆ ಒಬ್ಬ ಕಳ್ಳ ಯಾರು ಸಾವಧಾನವಾಗಿರೋದಿಲ್ವೋ, ಅಂದರೆ ಎಚ್ಚರಿಕೆಯಿಂದ ಇರೋದಿಲ್ವೋ ಅಂಥ ಒಬ್ಬ ಮನುಷ್ಯನಿಂದ, ಮತ್ತು ವೈದ್ಯ ರೋಗಿಯಿಂದ, ಮತ್ತು ಬಯಕೆ ಇರುವಂಥ ಹೆಂಗಸು ಕಾಮಿಗಳಿಂದ, ಮತ್ತು ಪುರೋಹಿತ ಯಜಮಾನನಿಂದ, ರಾಜ ಜಗಳವಾಡೋದ್ರಿಂದ, ಮತ್ತು ವಿದ್ವಾಂಸ ಪುರುಷ ಇದ್ದಾನಲ್ಲ ಅವನು ಮೂರ್ಖರಿಂದ ತಮ್ಮ ಜೀವನವನ್ನು ನಡೆಸ್ತಾನೆ. ಎಷ್ಟು ಮೀನಿಂಗ್ಫುಲ್ ಆಗಿರುವಂಥದ್ದು ನೋಡಿ. ಈಗ ಒಬ್ಬರು ಇನ್ನೊಬ್ಬರ ಮೂಲಕ ತಮ್ಮ ಜೀವನವನ್ನು ಹೇಗೆ ನಡೆಸ್ತಾರೆ, 6 ರೀತಿಯ ಒಂದು ಎಕ್ಸಾಂಪಲ್ಸನ್ನು ಇಲ್ಲಿ ಹೇಳಿದ್ದಾರೆ. ಆ ರೀತಿಯೇ ಎಲ್ಲರೂ ಜೀವನ ನಡೆಸ್ತಾ ಇರೋದು. 7ನೇದು ಇಲ್ಲ ಅಂತ ಹೇಳಿದ್ದಾರೆ. ಏನು ಅಂತಂದರೆ, ಒಬ್ಬ ಕಳ್ಳ ಹೇಗೆ ತಾನು ತನ್ನ ಜೀವನವನ್ನು ನಡೆಸ್ಕೊಳ್ತಾನೆ, ಯಾರು ಬೇಜವಾಬ್ದಾರಿತನದಿಂದ ಅಥವಾ ಎಚ್ಚರಿಕೆಯಿಂದ ಇರೋದಿಲ್ವೋ, ಅಂದರೆ ಕಳ್ಳ ಬಂದರೆ ಬರ್ತಾನೆ ಬಿಡು, ಏನು ಬರೋದಿಲ್ಲ ಬಿಡು, ಅಂದರೆ ನೆಗ್ಲಿಜೆನ್ಸಿ ತೋರಿಸ್ತೀವಿ ನಾವು ಅಲ್ಲಿ, ಆಯಿತಾ. ನಮಗೆ ಆ ಎಚ್ಚರಿಕೆತನನೇ ಇಲ್ಲ, ಸಾವಧಾನವಾಗಿ ಇರೋದಿಲ್ಲ, ನಾವು ಅಸಾವಧಾನವಾಗಿರ್ತೀವಿ. ಅಂತಹ ಪುರುಷನಿಂದ ಅವನು ಜೀವನ ನಡೆಸ್ತಾ ಇರ್ತಾನೆ. ಅಂಥವ್ರು ಇರೋದ್ರಿಂದನೇ ಅವ್ರು ಕಳ್ತನ ಮಾಡೋದಕ್ಕಾಗೋದು ಅಲ್ವಾ. ಎಚ್ಚರಿಕೆಯಿಂದ ಇದ್ದರೆ ಅಂಥವ್ರ ಮನೇಲಿ ಕಳ್ತನನೇ ಆಗೋದಿಲ್ಲ. ಇನ್ನು ವೈದ್ಯ ರೋಗಿಯಿಂದ, ನಾನು ಯಾಕೆ ರೋಗಿ ಆಗಬೇಕು, ನಾನು ಆರೋಗ್ಯವಾಗಿದ್ದರೆ ನಾನು ವೈದ್ಯರ ಹತ್ರ ಹೋಗೋದೇ ಬೇಕಾಗಿರಲ್ಲ. ನಾನು ಸಿಕ್ಕಿದ್ದೆಲ್ಲ ತಿನ್ಕೊಂಡು ನನ್ನ ಆರೋಗ್ಯವನ್ನು ಕೆಡಿಸ್ಕೊಂಡು ಇದ್ದಿದ್ರೆ ವೈದ್ಯರಿಗೆ ನಾನು ಜೀವನವನ್ನು ನಡೆಸೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಏನು, ವೈದ್ಯರು ರೋಗಿಯಿಂದ ಜೀವನವನ್ನು ನಡೆಸ್ತಾರೆ. ಇನ್ನು ಬಯಕೆ ಇರುವಂಥ ಹೆಂಗಸಿರ್ತಾಳಲ್ಲ ಅವಳು ಕಾಮಿಗಳು, ಇವಳಿಗೂ ಬಯಕೆ ಇರುತ್ತೆ, ಅವರಿಗೆ ಕಾಮುಕತೆ ಇರುತ್ತೆ. ಸೊ ಆ ಕಾಮಿಗಳಿಂದ ಅವಳು ತನ್ನ ಜೀವನವನ್ನು ನಡೆಸ್ತಾ ಇರ್ತಾಳೆ. ಇನ್ನು ಪುರೋಹಿತ ಯಜಮಾನ ಅಂತಂದರೆ ಪೂಜೆ, ಹೋಮ, ಯಜ್ಞ, ಹವನ ಇದನ್ನೆಲ್ಲ ಮಾಡಿಸೋರು ಇರೋದರಿಂದ ಪುರೋಹಿತರು ತಮ್ಮ ಜೀವನವನ್ನು ನಡೆಸ್ತಾರೆ. ರಾಜ ಜಗಳ ಆಡೋದ್ರಿಂದ, ಈಗ ಒಬ್ಬರ ಮೇಲೆ ಒಬ್ಬರು ಶತ್ರುಗಳಾಗಿ ಜಗಳವಾಡ್ತಾರಲ್ಲ ಅದರಿಂದ ಜೀವನ ನಡೆಸ್ತಾರೆ. ಮತ್ತು ಒಬ್ಬ ವಿದ್ವಾಂಸ ಪುರುಷ ಇರ್ತಾನಲ್ಲ ಅವನು ಮೂರ್ಖನಿಂದ ಜೀವನವನ್ನು ನಡೆಸ್ತಾರೆ. ಎಷ್ಟು ನೀಟಾಗಿದೆ ಹೇಳಿದಾರಲ್ವ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.